ಪ್ರಣವ್ ಟು ವಿಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಪ್ರಣವನ ವಿಚಾರವಾಗಿ ಅಂದ್ರೆ ಈ ಮಕ್ಕಳೇ ಇರತಕ್ಕಂಥ ಅವ್ರಿಗೆ ನೀವು ಹೇಗೆ ಮಾಡ್ಬೋದು ಅಂತ ನಾವು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ. ನಮಸ್ಕಾರ. ಯಾರೆಲ್ಲ ಈ ಚಾನಲ್ ನೋಡ್ತಾ ಇದ್ದೀರಿ ಅವರು ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರಿಪ್ಷನ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಾನು ಪ್ರೋತ್ಸಾಹಿಸಿ. ಇದರಿಂದ ನೀವು ಒಂದು ಇದು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮ್ಮ ಪ್ರಣವನಿಗೆ ಮೋಟಿವೇಶನ್ ಸಿಗುತ್ತೆ ಮತ್ತು ನಾವು ಇನ್ನಷ್ಟು ಮೋಟಿವೇಶನ್ ಮತ್ತು ಈ ಥರದ ಪಾಠಗಳನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡುವ ಒಂದು ಪ್ರಯೋಗ ಮಾಡ್ಬೋದು. ಸೊ ಪ್ರಣವ್ ನೋಡಲೇ ನಾನು ಇದ್ದೀನಿ ಇಲ್ಲಿ ಅವ್ರ ಪೇರೆಂಟ್ಸ್ ಆಗಿ ಮತ್ತು ಏನಿಲ್ಲ ಒಬ್ಬ ಎಜುಕೇಟರ್ ಆಗಿ ಮತ್ತು ಏನಿಲ್ಲ ಥೆರಪಿಸ್ಟ್ ಆಗಿ ಮತ್ತು ಒಬ್ಬ ಮೋಟಿವೇಟರ್ನಾಗಿ ಮತ್ತು ಒಬ್ಬ ಏನಂದರೆ ಟ್ರೈನರ್ ಆಗಿ ಮತ್ತು ಏನಿಲ್ಲ ಅವರಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ತಿಳಿಸುವಂಥ ಒಂದು ಕೌನ್ಸಿಲರ್ ಆಗಿ ನಾನು ಹೇಳ್ತಾ ಇರೋ ವಿಚಾರ ಏನು ಅಂದರೆ, ಈ ಥರದ ಮಕ್ಕಳಿಗೆ ದಯವಿಟ್ಟು ನೀವು ಮಾಡಬೇಕಾಗಿರೋದು ಏನು ಅಂದರೆ, ನೀವು ಇವ್ರ ಜೊತೆ ಶಾಂತವಾಗಿರಿ ಮತ್ತು ಸಾಧ್ಯವಾದಷ್ಟು ಮೊಬೈಲ್ ಟಿ ವಿಗಳಿಂದ ದೂರ ಇರಿ. ಮೊಬೈಲ್ ಟಿ ವಿಗಳನ್ನು ದಯವಿಟ್ಟು ಇವ್ರ ಜೊತೆಗೆ ಕೊಡಬೇಡಿ ಮತ್ತು ನೀವು ಕೂಡ ನೋಡದೇ ಇದ್ದರೆ ಭಾಳ ಉತ್ತಮ. ಸ್ವಲ್ಪ ಸಮಯಗಳನ್ನು ಅಂದರೆ ದಿನದ 24 ಗಂಟೆಗಳಲ್ಲಿ ಒಂದು 3-4 ಗಂಟೆ ಆದರೂ ಈ ಮಕ್ಕಳೊಂದಿಗೆ ಕಳೀರಿ ಅಂತ ಹೇಳ್ತಾರೆ ಪಾಲಕರು. ಸೊ ದಯವಿಟ್ಟು ನೀವು ಕಲಿಯೋದ್ರಿಂದ ಮತ್ತು ನೀವು ಎಜುಕೇಷನ್ ಕೊಡೋದ್ರಿಂದ ಅವರಿಗೆ ತುಂಬ ಉತ್ತಮ ಅನಿಸುತ್ತೆ ಅಂತ. ಮತ್ತು ಅವ್ರನ್ನ ಯಾವಾಗಲೂ ಪ್ರಶಂಸೆ ಮಾಡ್ತಾ ಹೋಗಿ. ಏನಂದರೆ, ಇಲ್ಲ ನೀನು ಮಾಡ್ತಾ ಇರೋದು ಕರೆಕ್ಟಾಗಿದೆ, ನೀನು ತುಂಬ ಚೆನ್ನಾಗಿ ಮಾಡ್ತಾ ಇದೀಯಾ, ನೀನು ಗುಡ್ ಬಾಯ್, ನೀನು ಒಳ್ಳೆಯವನು, ನೀನು ಹಾಗೆ ಮಾಡ್ತೀಯಾ, ಹೀಗೆ ಒಳ್ಳೆಯದನ್ನು ಅವನಿಗೆ ಹೇಳ್ತಾ ಬನ್ನಿ. ಅದೇ ಅವರಿಗೆ ಫೀಡ್ ಆಗಬೇಕು. ನೀವು ನೆಗೆಟಿವ್ ಕಮೆಂಟ್ಸ್ಗಳನ್ನು ನೀವು ಫೀಡ್ ಮಾಡ್ತಾ ಇದ್ದರೆ ಆ ಮಕ್ಕಳಲ್ಲಿ ಎರೋಗೆನ್ಸ್ ಆಗ್ತಾರೆ ಮತ್ತು ವಿರೋಧವಾಗಿ ಅವರು ನಿಮ್ಮನ್ನು ವಿರೋಧಿಸ್ಲಿಕ್ಕೆ ಶುರು ಮಾಡ್ತಾರೆ ಮತ್ತು ಬೇರೆ ಸಮಾಜವನ್ನು ಕೂಡ ವಿರೋಧಿಸುವಂಥ ಒಂದು ವಿಷಯಕ್ಕೆ ಅವ್ರು ಬರ್ತಾರೆ. ಸೊ ಈಗ ನಾನು ಪ್ರಣವನಿಗೆ ಕೆಲವು ವಿಷಯಗಳಲ್ಲಿ ಅಂದರೆ ಕೆಲವು ಮಸಾಜ್ಗಳಿರ್ಬೋದು ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇವರಿಗೆ ನೋಡಿ, ಹೆಡ್ ಮಸಾಜ್ ತುಂಬ ಇಂಪಾರ್ಟೆಂಟ್. ಈ ಹೆಡ್ ಮಸಾಜನ್ನು ಹೀಗೆ ತಲೆಯನ್ನು ಪೂರ್ತಿ ಏನಿಲ್ಲ ನೆವರಿಸೋದ್ರಿಂದ ಮತ್ತು ಆಗಾಗ ಅವ್ರನ್ನ ಏನಿಲ್ಲ ಈ ಥರ ಮತ್ತು ರಾತ್ರಿ ಏನಿಲ್ಲ ನೀವು ಈ ಥರ ನೆವರಿಸಿ ಅಂದರೆ ಈ ಥರ ಕೈಯಾಡಿಸಿ ಅವ್ರನ್ನ ಏನಿಲ್ಲ ಮ್ಯಾನಿಫೆಸ್ಟೋ ಮಾಡುವ ಮೂಲಕ ಅಂದರೆ ಅವ್ರನ್ನ ಒಂಥರ ಇಲ್ಲ ನೀನು ತುಂಬ ಒಳ್ಳೆಯವನು, ನೀನು ಮಾತನಾಡ್ತೀಯ, ನೀನು ಚೆನ್ನಾಗಿದೆಯಾ ಅಂತ ಹೇಳ್ತಾ ಇದ್ದರೆ ಅವ್ರಿಗೆ ಖುಷಿ ಆಗುತ್ತೆ. ಮತ್ತು ಈ ಪಾರ್ಟ್ಸ್ ನೋಡಿ, ಅದೇ ಈ ಪಾರ್ಟ್ಸ್ ಏನಿದೆ ಅಲ್ವಾ, ಅದು ತುಂಬ ಇಂಪಾರ್ಟೆಂಟ್. ಈ ಕಿವಿ ಹತ್ರ ಹಿಂದ್ಗಡೆ ಭಾಗದಲ್ಲಿ ಅವ್ರಿಗೆ ಸ್ವಲ್ಪ ನೆವರಿಸ್ತಾ ಹೋಗಿ ಅವರಲ್ಲಿ ಆ್ಯಕ್ಟಿವೇಶನ್ ಆಗ್ಲಿಕ್ಕೆ ಚಲೋ ಆಗುತ್ತೆ. ತುಂಬ ವಿಚಾರಗಳು ಏನಿಲ್ಲ ನಾವು ತಿಳ್ಕೋಬೇಕು. ಬರೀ ಏನಿಲ್ಲ ಡಾಕ್ಟರ್ಸು ಮತ್ತು ಏನಿಲ್ಲ ನೀವು ಕರ್ಕೊಂಡು ಹೋಗುವಂಥ ಥೆರಪಿಸ್ಟ್ಗಳು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವರು ಮಾಡುವ ಒಂದು 45 ಮಿನಿಟ್ಸ್ ಅಥವಾ 1 ಗಂಟೆ, 1.5 ಗಂಟೆ, 2 ಗಂಟೆಯಲ್ಲಿ ಏನು ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಇವ್ರನ್ನ ಪರಿಸರಕ್ಕೆ ಕರ್ಕೊಂಡೋಗಿ, ಬೇರೆ ಬೇರೆ ಸ್ಥಳಗಳಿಗೆ ಕರ್ಕೊಂಡೋಗಿ, ಸಮುದ್ರ ನದಿಗಳಿಗೆ ಕರ್ಕೊಂಡೋಗಿ, ಪ್ಲಸ್ ಅವ್ರನ್ನ ಆ ಥರದ ಒಂದು ವಾತಾವರಣಕ್ಕೆ ಕರ್ಕೊಂಡೋಗಿ ಮತ್ತು ಆ ಥರದ ಸಿಚುವೇಶನ್ಗಳನ್ನು ಅರ್ಥ ಮಾಡಿಸಿ ಅಂತ ಹೇಳ್ತಾರೆ. ನೀರಂದರೆ ತುಂಬ ಇಷ್ಟ ಆಗುತ್ತೆ, ಬಟ್ ನೀರಿನ ಜೊತೆನೇ ಆಟ ಆಡ್ಲಿಕ್ಕೆ ಬಿಡಬೇಡಿ ಅವ್ರನ್ನ. ಸೊ ಆದಷ್ಟು ಅವ್ರನ್ನ ಕಂಟ್ರೋಲಲ್ಲಿ ಇರುವಂಗೆ, ಅಂದರೆ ಅವ್ರ ಜೊತೆಗೆ ನೀವು ಇರುವ ಹಾಗೆ, ಸೊ ನೋಡುವ ಹಾಗೆ, ಅವ್ರು ಖುಷಿ ಪಡೋ ಹಾಗೆ. ಮತ್ತು ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಇರ್ತಾ ಇದ್ದರೆ ಭಾಳ ಒಳ್ಳೆಯದು. ಸೊ ಅವ್ರ ಕಡೆಯಿಂದ ಕಥೆ ಇರ್ಬೋದು. ದಯವಿಟ್ಟು ಹೇಳ್ತೀನಿ ನಾನು ನಿಮಗೆ, ನೀವು ಮಾಡಬೇಕಾದಂಥ ಅತ್ಯಂತ ಸರಳವಾದ ವಿಚಾರ ಅಂದರೆ ರಾಮಾಯಣ, ಮಹಾಭಾರತ, ಪಂಚತಂತ್ರ ಕಥೆಗಳು, ನೀತಿ ಕಥೆಗಳು, ಅಕ್ಬರ್ ಬೀರ್ಬಲ್ ಕಥೆಗಳು, ಪುರಾಣದ ಕಥೆಗಳು, ಈ ಥರದ ಕಥೆಗಳನ್ನು ಅವ್ರಿಗೆ ರಾತ್ರಿ ಮಲ್ಕೊಂಡಾಗ ಹೇಳ್ತಾ ಇದ್ದರೆ ಭಾಳ ಇನ್ಸ್ಪಿರೇಷನ್ ಆಗುತ್ತೆ ಮತ್ತು ಏನಿಲ್ಲ ಅವ್ರಿಗೆ ಖುಷಿ ಆಗುತ್ತೆ. ನೀವು ಮೊಬೈಲಲ್ಲಿ ವಿಡಿಯೋಗಳನ್ನು ತೋರಿಸ್ಲಿಕ್ಕೆ ಹೋಗಬೇಡಿ ಅವ್ರಿಗೆ. ಸೊ ಅದು ಅವ್ರಿಗೆ ಇಷ್ಟ ಆಗಲ್ಲ ಮತ್ತು ಏನಿಲ್ಲ ಅದರಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಹಾಗಾಗಿ ನಾವು ನಮ್ಮ ಪ್ರಣವನಿಗೆ ಮೊಬೈಲ್ನಿಂದ ದೂರನೇ ಇದ್ದೀವಿ ಮತ್ತು ನಾವು ಕೂಡ ಅದನ್ನು ಮುಟ್ಟಲ್ಲ. ಹಾಗಾಗಿ ಹೇಳ್ತಾರೆ, ಎಲ್ಲ ಸಿಂಪಲ್ ಇದು ವಿಚಾರಗಳನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಮಾಡಿಸಿ, ತುಂಬ ಚೆನ್ನಾಗಾಗುತ್ತೆ. ಮತ್ತು ಇವ್ರ ಕಡೆಯಿಂದ ರೈಟಿಂಗ್ ಮಾಡಿಸಿ, ಜಾಸ್ತಿ ಏನಿಲ್ಲ ರೌಂಡ್ ಅಂದರೆ ಸರ್ಕಲ್ ಮಾಡಿಸುವಂಥ ಒಂದು ಪ್ರಯತ್ನ ಮಾಡಿಸಿ. ಏನಂದರೆ ಒಂದು ಬಲ್ಪ ಇರ್ಬೋದು, ಅಂದರೆ ಪಾಟಿ ಮತ್ತು ಪೆನ್ಸಿಲ್ ಅಂದರೆ ಚಾಕ್ಪೀಸ್ ತೊಗೊಂಡು ಅವ್ರಿಗೆ ರೌಂಡ್ 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 ಮಾಡಿಸಿ. ಸೊ ಅವರು ಒಂಚೂರು ಬರೆಯೋದನ್ನು ಕಲ್ತ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಬರವಣಿಗೆನೂ ಇರಬೇಕು. ಸೊ ಮಾತು ಸ್ಪೀಚನ್ನು ಜೊತೆಗೆ ಅದನ್ನು ಮಾಡಿಸಿ ಅಂತ ಹೇಳ್ತಾ ಇವತ್ತಿನ ಈ ಲೈವ್ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಈ ಲೈವ್ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೋಡಿ, ಅವ್ನಿಗೆ ಖುಷಿ ಆಗ್ತಾ ಇದೆ, ಅದಕ್ಕೆ ನಾನು ನೋಡ್ತಾ ಇದ್ದೇನೆ. ಇವನು ಯಾಕೆ ಹಿಂದೆ ಇದ್ದಾನೆ ಅಂತ ಅಂದರೆ ಅಬ್ಸರ್ವ್ ಮಾಡ್ತಾನೆ.
ಸರಿಸಮಾನವಾಗಿ ಕೂತ್ಕೋತಾ ಇದ್ವಿ, ಇವತ್ತು ಯಾಕೆ ಹಿಂದಿದ್ದಾನೆ ಅಂತಂದು ಅದಕ್ಕೆ ಹಿಂದಿನಿಂದ ನೋಡ್ತಾ ಇದ್ದಾರೆ. ಸೊ ಇವ್ರಿಗೆಲ್ಲ ಗೊತ್ತಾಗುತ್ತೆ, ಇವ್ರಿಗೆ ಗೊತ್ತಿಲ್ಲದೆ ಇರೋ ವಿಚಾರನೆ ಏನಿಲ್ಲ, ಇವ್ರಿಗೂ ಭಾವನೆ ಇದೆ, ಇವ್ರಿಗೂ ಎಕ್ಸ್ಪ್ರೆಷನ್ ಮಾಡ್ತಾರೆ, ಇವ್ರಿಗದೇ ಆದಂಥ ಒಂದು ವಿಶೇಷತೆ ಇದೆ. ಸೊ ಅವ್ರನ್ನ ವ್ಯಕ್ತಪಡಿಸ್ತಾರೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನನ್ನು ಒತ್ತಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಲ್ ಅನ್ನೋದು ಏನಿಲ್ಲ ಸೆಲೆಕ್ಟ್ ಮಾಡಿ, ಎಲ್ಲ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಅಲ್ಲದೆ ದಯವಿಟ್ಟು ಶೇರ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ಇದು ತಲುಪಲಿ. ಹಾಗೆ ಏನಿಲ್ಲ ಕಮೆಂಟ್ ಮಾಡಿ, ನಿಮ್ಗೇನು ಅನಿಸುತ್ತೆ, ಇದು ತಪ್ಪಿದೆ, ಇದು ಸರಿ ಇದೆ, ನೀವು ಹೀಗೆ ಮಾಡ್ಬೋದು. ನಮ್ಮ ವಿಚಾರ ನಿಮ್ಮದೇ ಆದಂಥ ಒಂದು ಐಡಿಯಾ ಇರುತ್ತೆ, ಐಡಿಯಾಗಳನ್ನು ನೀವು ಹೇಳ್ಬೋದು. ಸೊ ನಿಮ್ಮಲ್ಲೂ ಇಂಥದ್ದು ಯಾವುದಾದ್ರೂ ವಿಷಯಗಳಿದ್ದರೆ ನೀವು ತಿಳಿಸ್ಬೋದು, ಅದನ್ನು ಕೂಡ ನಾನು ಪ್ರಸ್ತುತಪಡಿಸ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ವಿನಯಪೂರ್ವಕವಾಗಿ ನಮಸ್ಕಾರಗಳು, ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳನ್ನು ತೊಗೊಂಡು ಬರ್ತೀನಿ. ನಮಸ್ಕಾರ. ಮಾತಾ ಹಾಯ್ ಹೇಳು ಪ್ರಣವ್. ಹಾಯ್ ಹಾಯ್ ಹೇಳು. ಹಾಯ್ ಹಾಯ್ ಹೇಳು. ಬಾಯ್ ಬಾಯ್ ಹೇಳು. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು.